ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಕೇಸ್ನಲ್ಲಿ ಪರಮೇಶ್ವರ್ ಅವರು ಅಸಲಿ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೊಟ್ಟ ಟ್ವಿಸ್ಟ್ ಏನು? ಗೃಹ ಸಚಿವರು ಸಿಡಿದೆದ್ದಿದ್ದಾರೆ ಅಂತ ಕೈ ಮೂಲದಿಂದನೇ ಸಿಡಿದಿರುವಂಥ ವಿಚಾರ ಏನಿದು? ಹಾಗಾದರೆ ಕೊಠಡಿಯ ಒಳಗಡೆ ಪೊಲೀಸ್ ಹಿರಿಯ ಅಧಿಕಾರಿ ಮೀಟ್ ಆಗಿದ್ದು ಯಾರನ್ನ, ಯಾರ ಇನ್ಸ್ಟ್ರಕ್ಷನ್ ಅನ್ನೋದು ಕೊನೆಗೂ ರಿವೀಲ್ ಆಯ್ತಾ? ಬಿಜೆಪಿಗೆ ಸಿಕ್ಕಿರುವ ಭರ್ಜರಿ ಅಸ್ತ್ರ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಘಟನೆಯ ಬಗ್ಗೆ ಕ್ಷಣದ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು ಕಡೆ ಕಾಂಗ್ರೆಸ್ನವರು ನಮ್ಮ ಹತ್ರ ವಿಡಿಯೋ ಆಡಿಯೋ ಸಾಕ್ಷಿ ಇದೆ, ಏನು ಭಾರಿ ಸಾಚ ಕೆಲಸನ ಸಿ.ಟಿ. ರವಿ ಮಾಡಿರೋದು ಅಂತಿದ್ದಾರೆ. ಮಾಡಿದ್ರೆ ಆ ಮಾತು ಬಂದಿದ್ರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅದು ಶೇಮ್. ನಾನು ಪ್ರತಿ ವಿಡಿಯೋದಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಸರಿಯಾದ ತನಿಖೆ ಆಗಲಿ, ಕ್ರಮ ಆಗಲಿ ಅನ್ನೋದೇ ಎಲ್ಲರ ಒತ್ತಾಯ. ಇಂಥದ್ದು ಇನ್ನು ಯಾವತ್ತು ಸದನದ ಇತಿಹಾಸದಲ್ಲಿ ರಿಪೀಟ್ ಆಗದೆ ಇರಲಿ, ಕ್ರಮವನ್ನು ಸಭಾಪತಿಗಳು ಕೈಗೊಳ್ಳಲೇಬೇಕಾಗತ್ತೆ. ಅದನ್ನು ಅವ್ರು ಮಾಡ್ತೀವಿ, ನಾವು FSL ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರಟ್ಟಿಯವರೇ. ಮತ್ತು ಆ ವಿಡಿಯೋ ಫೇಕ್ ಇರಬಹುದು ಅಂತಿದ್ದಾರೆ ಸಭಾಪತಿ ಹೊರಟ್ಟಿಯವರು. ಇಲ್ಲಂತೂ ರೆಕಾರ್ಡ್ ಆಗಿಲ್ಲ, ಹೊರಗಡೆಯವರು ಯಾರ್ಯಾರೋ ಬಂದು ರೆಕಾರ್ಡ್ ಮಾಡ್ತಾರೆ ಅಂದರೆ ಆ ನಿಟ್ಟಿನಲ್ಲೂ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಕ್ರಮ ತಗೊಳ್ತೀವಿ ನಾವು. ಹೊರಗಡೆಯವರು ಯಾರ್ಯಾರೋ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಬಿಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಿರೋದು. ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಹಕ್ಕುಚ್ಯುತಿಯ ಬಗ್ಗೆನೋ ಅಥವಾ ಬೇರೆ ಯಾವುದಾದ್ರು ದೂರು ಬಂದರೆ ಕ್ರಮ ಕೈಗೊಳ್ತೀನಿ, ದೂರು ಬರದೇ ಏನು ಮಾಡೋದಕ್ಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. FSL ಕಳಿಸ್ತೀವಿ, ವಿಡಿಯೋ ಕೊಡಿ, ನಮಗೆ ಕೊಟ್ಟರೆ ಕಳಿಸ್ತೀವಿ ಅಂತ. ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ಗೃಹ ಸಚಿವರು ಈಗ ಅಚ್ಚರಿಗೆ ಕಾರಣವಾಗಿದೆ ಅವರ ನಡೆ. ಏನು ಹಾಗಾದರೆ ಈ ಪೊಲೀಸರು ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಡಿಸಿದ್ದು 100 ಗ್ರಾಮಗಳಂತೆ, 10 ತಾಲೂಕುಗಳು, 3-4 ಜಿಲ್ಲೆ, ಇಷ್ಟೆಲ್ಲ ಸುತ್ತಾಡಿಸಿದ್ದು ಯಾಕೆ? ರಾತ್ರೋರಾತ್ರಿ ಕಬ್ಬನ ಗದ್ದೆಗೆ ಕರ್ಕೊಂಡು ಹೋಗಿದ್ದು ಯಾಕೆ? ಹಾಗೆ ಕ್ವಾರಿ ಹತ್ರ ನಿಲ್ಲಿಸಿದ್ದು ಯಾಕೆ? ನಕಲಿ ಎನ್ಕೌಂಟರ್ ಮಾಡೋ ಪ್ಲ್ಯಾನ್ ಆಗಿತ್ತು. ಇಂಥದ್ದೆಲ್ಲ ಆರೋಪ ಮಾಡ್ತಿದ್ದಾರೆ. ಮತ್ತು ಎಲ್ಲೆಲ್ಲಿ ನಿಲ್ಲಿಸಿದ್ರು ಲೈವ್ ಲೊಕೇಶನ್ ಟ್ರ್ಯಾಕಿಂಗ್ ಕೂಡ ಆಗಿದೆಯಲ್ವಾ? ಈಗ BJP ಮುಗಿಬಿದ್ದಿರೋ ಹೊತ್ತಲ್ಲಿ ಪರಮೇಶ್ವರ್ ಅವರು ಏನು ಹೇಳ್ತಿದ್ದಾರೆ? ಯಾಕೆ ಹೀಗೆಲ್ಲ ಮಾಡಿದ್ರು ಪೊಲೀಸರು ಅಂತ ಕೇಳಿದ್ರೆ ಪ್ರಶ್ನೆಯನ್ನು ಮಾಧ್ಯಮಗಳು, ನಾನು ಈ ಬಗ್ಗೆ ಪರಿಶೀಲನೆ ಮಾಡ್ತೀನಿ, ಮಾಹಿತಿಯನ್ನು ಪಡೆಯುತ್ತೇನೆ ಅಂತಿದ್ದಾರೆ. ಸೊ ಈ ಆಗಿರುವ ಘಟನೆಯ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಅವ್ರ ಮೂಲಕವೇ. ಕೇಳ್ತಾ ಇದ್ದೀನಿ ಮಾಹಿತಿಯನ್ನು ಕೇಳ್ತಾ ಇದ್ದೀನಿ ಅಂತಂದ್ರೆ ಹೋಮ್ ಮಿನಿಸ್ಟರ್ ಯಾಕೆ ಆಗಿರ್ತೀರಿ ನೀವು? ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಗೃಹ ಸಚಿವರ ಇನ್ಸ್ಟ್ರಕ್ಷನ್ ಮೇಲೆ ಪೊಲೀಸ್ ವರ್ಕ್ ಮಾಡ್ತಾರೆ. ಸೊ ಗೃಹ ಸಚಿವರ ಪರ್ಮಿಷನ್ ಇಲ್ಲದೆ ಇದಾಗಿದೆ ಅನ್ನೋದು ಕನ್ಫರ್ಮ್ ಆಯಿತು. ಯಾರ ಪರ್ಮಿಷನ್ನಿಂದ ಆಗಿದೆ, ಯಾರು ಇದನ್ನೆಲ್ಲ ಮಾನಿಟರ್ ಮಾಡಿರೋದು, ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿದೆಯಲ್ವಾ? ಈಗ ಸಿಗ್ತಿರುವ ಇನ್ಫಾರ್ಮೇಷನ್ ಏನಾಯಿತು ಅವತ್ತು ಆ ಘಟನೆ ನಡೆದ ವೇಳೆ ಗೃಹ ಸಚಿವರು ಸಿಟ್ಟಾಗಿದ್ದು ಯಾಕೆ, ಆ ಅಧಿಕಾರಿ ಮೇಲೆ, ADGP ಮೇಲೆ ಇಷ್ಟು ಸಿಟ್ಟಾಗಿದ್ದು ಯಾಕೆ ಅನ್ನೋದು ಈಗ ಹೊರಗಡೆ ಬರ್ತಾ ಇದೆ. ಸಭಾಪತಿ ಕೊಠಡಿಯಲ್ಲಿ ಒಬ್ಬರು ಹಿರಿಯ ಮಂತ್ರಿ, ಪ್ರಭಾವಿ ಮಂತ್ರಿ ಕೂತಿದ್ರಂತೆ. ಅಲ್ಲಿಂದ ADGP ಅವರು ಹೊರಗಡೆ ಬಂದಿದ್ದಾರೆ ಅಂತ ಮಾಹಿತಿ, ಆ ರೀತಿಯ ಮಾಹಿತಿ ಬರ್ತಿದೆ. ಗೃಹ ಸಚಿವರಿಗೆ ಯಾವುದೇ ಮಾಹಿತಿ ಇರಲಿಲ್ಲ, ಆದರೆ ಆ ಪ್ರಭಾವಿ ಮಂತ್ರಿ ಇದ್ದಲ್ಲೇ ಹೋಗಿ ADGP ಮಾತಾಡ್ಕೊಂಡು ಬಂದಿದ್ದಾರಂತೆ. ADGP ಹಿತೇಂದ್ರ ಅವ್ರಿಗೂ ಮತ್ತು ಆ ಹಿರಿಯ ಮಂತ್ರಿಗೂ ಮಾತುಕತೆ ಆಗಿದೆಯಂತೆ. ಸಚಿವರೇ ಬುಲಾವ್ ಕೊಟ್ಟು ಅವರನ್ನು ಕರೆಸ್ಕೊಂಡಿದ್ದಾರೆ. ಗೃಹ ಸಚಿವರಿಗೆ ಮಾಹಿತಿ ಇರಲಿಲ್ಲ ಅನ್ನುವ ಸುದ್ದಿ ಈಗ ಓಡಾಡ್ತಾ ಇದೆ. ಸೊ ಪ್ರಭಾವಿ ಸಚಿವರು ಕರೀತಾರೆ, ಪ್ರಭಾವಿ ಸಚಿವರ ಇದ್ದಂಥ ರೂಮಿಗೆ ADGP ಹೋಗ್ತಾರೆ. ಆಮೇಲೆ ಹೋಗಿ ಬರುವಾಗ ದಾರಿಲಿ, ಅಂದರೆ ಅದೆಲ್ಲ ಸುವರ್ಣಸೌಧದ ವ್ಯಾಪ್ತಿಯಲ್ಲಿ, ದಾರಿಲಿ ಪರಮೇಶ್ವರ್ ಅವರು ಸಿಗ್ತಾರೆ. ಸಿಟ್ಟು ಬರುತ್ತೆ ಅವ್ರಿಗೆ, ಏನಾಗ್ತಿದೆ ಇಲ್ಲಿ, ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನೀವು ಅಂತ ಸಿಟ್ಟು ಮಾಡ್ಕೊಳ್ತಾರೆ. ಬೈದು ಬಿಟ್ಟು ಹೋಗ್ತಾರೆ ಗೃಹ ಸಚಿವರು. ಅವ್ರ ಅಂಡರ್ ಅಲ್ವಾ ಬರೋದು ಅಧಿಕಾರಿಗಳು. ಅವರು ಬೈದು ಬಿಟ್ಟು ಹೋದ ಮೇಲೆ ಮತ್ತೆ ಆ ಅಧಿಕಾರಿ ಆ ಪ್ರಭಾವಿ ಮಿನಿಸ್ಟರ್ ಇದ್ದಲ್ಲೇ ವಾಪಸ್ ಹೋಗ್ತಾರಂತೆ. ಗೃಹ ಸಚಿವರು ಸಿಕ್ಕಿ ಹಿಂಗೆ ಹೇಳಿದ್ರಲ್ಲ, ಏನು ಮಾಡೋದು ಅನ್ನೋ ರೀತಿಯಲ್ಲಿ ಮತ್ತೆ ಆ ಮಿನಿಸ್ಟರ್ ಹತ್ರ ಹೋಗಿದ್ದಾರೆ ಅನ್ನುವ ಮಾಹಿತಿ. ಸಭಾಪತಿಗಳ ಕೊಠಡಿಯಲ್ಲಿ ಕುಳಿತಿದ್ದ ಪ್ರಭಾವಿ ಮಂತ್ರಿ ಇದ್ದ ಕೊಠಡಿಯಿಂದ ಹೊರ ಬಂದ ADGP ಹಿತೇಂದ್ರ ಅನ್ನೋದು ಈಗ ಸುದ್ದಿ ಆಗ್ತಿರೋದು, ಆರೋಪ ಕೇಳಿ ಬರ್ತಿರೋದು. ಕೆಲವು ನಿಮಿಷಗಳಲ್ಲಿ ಸಿ.ಟಿ. ರವಿ ಮೇಲೆ ಇದೆಲ್ಲ ಘಟನೆ ಆಯ್ತಲ್ಲ, ಆ ಪ್ರಭಾವಿ ಮಂತ್ರಿಯನ್ನು ADGP ಮೀಟಾಗಿ ಬಂದಿದ್ದಾರೆ ಅನ್ನೋ ಆರೋಪ, ಇದೆಲ್ಲ ಆರೋಪ ಕೇಳಿ ಬರ್ತಿರೋದು. ಹಿಂಗೆ ಆಗಿದೆ ಘಟನೆ ಅಂತ ಹೇಳ್ತಾ ಇರೋದು. BJP ಈ ರೀತಿಯಲ್ಲಿ ದೂರ್ತಿದೆ ಮತ್ತು ರಿಪೋರ್ಟ್ಗಳು ಕೂಡ ಆಗ್ತಿದ್ದಾವೆ. ಇದೆಲ್ಲ ಆದಮೇಲೆ ಪ್ರಭಾವಿ ಮಂತ್ರಿಯನ್ನು ADGP
ಹೋಗಿ ಮೀಟ್ ಆಗಿ ಬಂದ 2 ನಿಮಿಷಗಳಲ್ಲಿ 2-3 ನಿಮಿಷದಲ್ಲಿ ಒಂದಷ್ಟು ಬೆಳವಣಿಗೆ ಶುರುವಾಗುತ್ತೆ. 2 ಬಾರಿ ಹಲ್ಲೆಗೆ ಯತ್ನ ಆಗಿದೆ. 2 ಬಾರಿ ಹಲ್ಲೆಗೆ ಯತ್ನ. ಅಲ್ಲಿ ಫುಟೇಜ್ ಇದೆ ನಮ್ಮ ಹತ್ರ ಅಂತ ಹೇಳ್ತಾ ಇರೋದು BJP. ಹಕ್ಕುಚ್ಯುತಿ ದೂರನ್ನು ಕೊಡ್ತೀವಿ, ಪಕ್ಕಾ ದೃಶ್ಯಾವಳಿ ಇದೆ, ಇದನ್ನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗ್ತೀವಿ ನಾವು, CBI ಎನ್ಕ್ವೈರಿಗೆ ಹೋಗಬೇಕು, ಇಲ್ಲ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಿರೋ ಹೊತ್ತಲ್ಲಿ ಇದು ಅಸಲಿ ಟ್ವಿಸ್ಟ್. ಅಲ್ಲಿಂದ ಹೊರಗಡೆ ಬರ್ತಿದ್ದ ಕೆಲವೇ ನಿಮಿಷಗಳಲ್ಲಿ 2 ಬಾರಿ CT ರವಿ ಮೇಲೆ ಹಲ್ಲೆ ಆಗುತ್ತೆ. ಸಭಾಪತಿ ಕೊಠಡಿಯಿಂದ ಹೊರ ಬರ್ತಾ ಇದ್ದ ಹಾಗೆ ಅಂದರೆ ಅಲ್ಲೇ ಇದ್ರು ಮಿನಿಸ್ಟ್ರು ಅಂತ ಅನ್ಸುತ್ತೆ, ಅಲ್ಲಿ ಹೋಗಿ ಬರ್ತಾ ಇದ್ದ ಹಾಗೆ ಹೀಗೆಲ್ಲ ಆಯಿತು ಅನ್ನೋ ಆರೋಪ ಕೇಳಿ ಬರ್ತಿರೋದು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಗೃಹ ಸಚಿವರೇ ಗರಂ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋ ಗೃಹ ಸಚಿವರೇ ಅಧಿಕಾರಿಗಳ ಮೇಲೆ ಸಿಟ್ಟು ಮಾಡಿಕೊಂಡು ಅಸಹಾಯಕರಾದಂಗೆ ಆಯ್ತಲ್ವ. ಹಿಂಗಾದರೆ ಈಗ ಅವ್ರು ಹೇಳ್ತಿರೋದು ಅಚ್ಚರಿಯಾಗಿದೆ. ಅವ್ರ ಮಾತುಗಳು, ಮಾಹಿತಿ ಪಡ್ಕೊಳ್ತೀನಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅಂತ. ಮತ್ತು ಈ ಹೊರಗಡೆ ಪಾಪ ಮೀಡಿಯಾದ ಮುಂದೆ ಎಲ್ಲವನ್ನ ಅವ್ರು ಹೇಳೋಕ್ಕಾಗಲ್ಲ. ಆದರೂ ಅವ್ರ ಸಿಟ್ಟು, ಆಕ್ರೋಶ, ಅಸಮಾಧಾನ ಕಾಣಿಸ್ತಾ ಇದೆ. BJPಯವರು ಪಾಪ ಗೃಹ ಸಚಿವರು ಹುದ್ದೆಯಲ್ಲಿ ಯಾಕ್ರಿ ಕೂತಿದ್ದೀರಾ, ಇಳಿದು ಬನ್ನಿ ಕೆಳಗೆ ಅಂತ ಅನ್ನುವಷ್ಟು ಮಟ್ಟಿಗೆ ಗೃಹ ಸಚಿವರಿಗೆ ಇರಿಸು ಮುರುಸು ತಂದಿಡ್ತಿದ್ದಾರೆ. ಮಾಹಿತಿ ಪಡ್ಕೊಳ್ತೀನಿ ಅನ್ನುವ ಮೂಲಕ ಇದು ನನ್ನ ವ್ಯಾಪ್ತಿ ಮೀರಿ ನಡೆದಿದೆ ಅನ್ನೋದನ್ನು ಹೇಳ್ತಿದ್ದಾರೆ ಡೈರೆಕ್ಟಾಗಿ. ಗೃಹ ಸಚಿವರು ಸಿಟ್ಟಾಗಿದ್ದಾರಂತೆ, ಸಿಕ್ಕಾಪಟ್ಟೆ ಕೆಂಡಾಮಂಡಲಾಗಿದ್ದಾರೆ. ಯಾಕಂದರೆ ಎಲ್ಲಿ ತನಕ ನಡೆದಿದೆ CM ಕುರ್ಚಿ ಫೈಟು, ಬೇರೆ ಬೇರೆ ಫೈಟು ನೋಡಿದ್ದೀವಿ ನಾವು. ಇವರಿಬ್ಬರ ನಡುವೆ ಒಪ್ಪಂದ ಆಗ್ಬಿಟ್ರೆ ನಾವೇನು ಮಾಡೋಣ ಅಂತ ಮೊನ್ನೆ ಅಷ್ಟೇ ಗೃಹ ಸಚಿವರು ಸಿಟ್ಟು ಮಾಡ್ಕೊಂಡಿದ್ರು. ಈಗ ಬೇರೆ ಅವರು ವ್ಯಾಪ್ತಿ ಮೀರಿ ನಡ್ಕೊಂಡವ್ರು ಯಾರು ಅನ್ನೋ ಪ್ರಶ್ನೆ ಬಂದಿದೆಯಲ್ವಾ. ಸೊ ಆಂತರಿಕ ವರದಿಯನ್ನು ತರಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರಂತೆ ಈಗ ಗೃಹ ಸಚಿವರು. ಇದೆಲ್ಲ ನಡೆದದ್ದು ಯಾರು ಇನ್ಸ್ಟ್ರಕ್ಷನ್ ಮೇರೆಗೆ, ಯಾರು ಮಾತು ಕೇಳಿದ್ರು ಪೊಲೀಸ್ ಅಧಿಕಾರಿಗಳು, ಅವರನ್ನು ಡಾಮಿನೇಟ್ ಮಾಡಿದ್ಯಾರು, ಓವರ್ಟೇಕ್ ಮಾಡಿದ್ಯಾರು, ಇದೆಲ್ಲದರ ಬಗ್ಗೆ ಆಂತರಿಕ ಮಾಹಿತಿಯನ್ನು ಗೃಹ ಸಚಿವರು ತರಿಸ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದು ಜಟಾಪಟಿಗೆ ಕಾರಣ ಆಗಿದೆ. ಕೈ ನಾಯಕರುಗಳು, ಮಿನಿಸ್ಟರ್ಗಳೇ ತಿರುಗಿ ಬಿದ್ದಿದ್ದಾರೆ ಈ ಘಟನೆಯ ವಿರುದ್ಧ. ಸತೀಶ್ ಜಾರಕಿಹೊಳಿ ಅವರು ಡೈರೆಕ್ಟಾಗಿ ನ್ಯಾಯಮೂರ್ತಿಗಳ ಮುಂದೆ ಕರ್ಕೊಂಡು ಹೋಗಬೇಕಿತ್ತು, ಯಾಕೆ ಕರ್ಕೊಂಡು ಹೋಗಲಿಲ್ಲ ಅನ್ನೋದನ್ನು ಅವರೇ ಪ್ರಶ್ನೆ ಮಾಡಿದ್ರು. ಇಂಥ ಬೈದಾಡಿಕೊಂಡು ಘಟನೆ 1000 ಕೇಸ್ಗಳಿವೆ ಸೆಷನ್ ಒಳಗಡೆ. ಇದೆಲ್ಲ ಕಾಮನ್. ಕ್ಷಮೆ ಕೇಳಬೇಕು, ಇಲ್ಲ ಸಭಾಪತಿಗಳ ಆ್ಯಕ್ಷನ್ ಆಗಬೇಕು, ಮುಗಿಬೇಕು, ಇದನ್ನು ಇಲ್ಲೇ ಬಿಟ್ಟುಬಿಡಿ ಅಂತ ಸಚಿವರು, ಲೋಕೋಪಯೋಗಿ ಸಚಿವರು ಪಾಠ ಮಾಡ್ತಾರೆ. ಮಾಜಿ ಕಾನೂನು ಸಚಿವ TB ಜಯಚಂದ್ರ ಅವರು ಪಾಠ ಮಾಡ್ತಾರೆ. ಗೃಹ ಸಚಿವರ ಸಿಟ್ಟು ಇದೆಲ್ಲವೂ ಈಗ ಕೈಪಾಳಿಕೆ ಇರಿಸು ಮುರುಸನ್ನು ತಂದಿಟ್ಟಿದೆ. ಮತ್ತು BJP ಒಂದು ರೀತಿಯಲ್ಲಿ ನಮ್ಮಲ್ಲಿ ಬಿರುಕುಂಟಾದ ಸಮಯದಲ್ಲಿ ಇದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ಕಾರಣ ಆಯಿತು ಅನ್ನೋ ರೀತಿಯಲ್ಲಿ ಸಮಾಧಾನ ಪಟ್ಕೊಳ್ತಿರೋದು. ಮತ್ತು ಹೈಕಮಾಂಡಿಂದ ಒಂದು ಸ್ಪಷ್ಟ ಸಂದೇಶ ಬಂದಿದೆ ಅಂತೆ, ಇದು ಚಾನ್ಸ್ ತಾನೇ ತನಗೆ ಸಿಕ್ಕಿದೆ. CT ರವಿ ಬೆನ್ನಿಗಿನಲ್ಲಿ ಯಾವ ಕಾರಣಕ್ಕೂ ಬಿಟ್ಟುಕೊಡ್ಬೇಡಿ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅಂಥದ್ದೊಂದು ಅವಕಾಶ ಒಲಿದು ಬಂದಿದೆ ಅನ್ನೋ ಕಠಿಣ ಸಂದೇಶ ಹೈಕಮಾಂಡಿಂದ ಬಂದಿದ್ದು. ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ವಿಡಿಯೋ ಬಿಟ್ಟು, ಹಲ್ಲೆಯ ವಿಡಿಯೋವನ್ನು ಬಿಟ್ಟು ಸೆಡ್ ಹೊಡೆಯೋದಕ್ಕೆ ತಯಾರಿ ನಡೀತಾ ಇದೆ. ಹಾಗಾಗಿ CT ರವಿಗೆ ಭರ್ಜರಿ ವೆಲ್ಕಮ್ಮು, ಮತ್ತೊಂದು ಜೈಲಿಗೆ ಹೋಗಿ ಬಂದಾಗ DK ಶಿವಕುಮಾರ್ ಅವ್ರಿಗೆಲ್ಲ ವೆಲ್ಕಮ್ ಆಗಿತ್ತಲ್ಲ, ಆ ರೀತಿ ಸೆಡ್ ಹೊಡೆಯೋ ಪ್ರಯತ್ನನೋ ಏನೋ ಗೊತ್ತಿಲ್ಲ. ಚಿಕ್ಕಮಗಳೂರಲ್ಲಿ ವೆಲ್ಕಮ್ಮು, ಅಲ್ಲೂ ಒಂದೆಲ್ಲ ಕೇಸೆಲ್ಲ ಬಿದ್ದಿದೆ, ಆ್ಯಂಬುಲೆನ್ಸ್ ಅದು ಇದು ಅಂತ. ಸೊ ಇದು ಹೈಡ್ರಾಮಾ ಮುಂದುವರಿತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನ ಸಭಾಪತಿಗಳು ಮಾಡಿದ್ರೂ ಕೂಡ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು, ಪೊಲೀಸರ ವ್ಯಾಪ್ತಿಯಲ್ಲಿ ಹೋಯ್ತು. ಈಗ ಬೇರೆ ಹಂತಕ್ಕೆ ಹೋಗುವಂಥ ಲಕ್ಷಣಗಳು ಕಂಡು ಬರ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.